ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವೆಲ್ಲರೂ ಕೂಡ ಹೆಸರುಘಟ್ಟದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ದುಗ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಾಗೆ ಒಂದು ವ್ಲಾಗ್ ಮಾಡೋಣ ಶಾರ್ಟಾಗಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಈ ರೀತಿ ಇತ್ತು. ಅಲ್ಲೇ ಒಂದು ಅಜ್ಜಿ ಕೂತಿದ್ರು. ಅಲ್ಲೇ ಕರ್ಪೂರ, ಊದ್ಗಡ್ಡಿ ಮತ್ತು ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ವಿ. ಒಂದು 20-25 ಮೆಟ್ಲಿತ್ತು. ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ವಿ. ಏರಿ ಮೇಲಿರುವಂಥ ದೇವಸ್ಥಾನ ಅದು. ಹಾಗಾಗಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಹತ್ಕೊಂಡು ಬರ್ತಾಯಿದ್ರು. ಫೋಟೋಗಳು ಅದು ಇದು ಕ್ಯಾಪ್ಚರ್ ಮಾಡಿಕೊಂಡು ಹಂಗೆ ಹೋಗ್ತಾಯಿದ್ವಿ. ಯಾರು ನನ್ನ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡಿದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ಲು ವೀಡಿಯೋ ನೋಡಿ. ನೋಡ್ತಾ ಇರ್ಬೋದು, ಕೆರೆ ಇತ್ತು ಅಲ್ಲೇ ಒಂದು. ಹೆಸರುಘಟ್ಟದ ಲೇಕ್ ಇತ್ತು ಕೆರೆ. ಅದನ್ನೆಲ್ಲ ವ್ಯೂ ನೋಡ್ತಾ ಎಂಜಾಯ್ ಮಾಡಿಕೊಂಡು ನಾವು ದೇವಸ್ಥಾನ ಕಡೆಗೆ ಹೊರಟ್ವಿ. ನೋಡಿ, ಎಲ್ಲ ನನ್ನ ತಂಗಿ, ಚಿಕ್ಕಮ್ಮ, ಅಮ್ಮ ಎಲ್ಲರೂ ಕೂಡ ಹೋಗಿದ್ವಿ. ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಇವತ್ತು ಕೆರೆ ಹತ್ರ ಇಳಿಯೋಕ್ಕೆ ಬಿಡಲಿಲ್ಲ. ಇಲ್ಲಾಂದರೆ ಕೆರೆ ಒಳಗೆ ಇಳಿದು ಒಂದು ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ಬಟ್ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಹಾಗಾಗಿ ನೀರಿಂದು ಮಟ್ಟ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾರಿಕೇಡ್ ಹಾಕಿದ್ರು. ಹಾಗಾಗಿ ನೀರ ಹತ್ರ ಹೋಗೋಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು, ಅಲ್ಲಿ ದೂರದಲ್ಲಿ ಕಾಣಿಸ್ತಿತ್ತಲ್ವ, ಅದೇ ದೇವಸ್ಥಾನ. ಸುತ್ತಮುತ್ತ ಫುಲ್ಲು ತೋಟ. ಆ್ಯಂಡ್ ಇಲ್ಲಿ ಬಂದು ನಾವೆಲ್ಲ ಕಾಲು ಕೈ ಎಲ್ಲ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಯಾರಾದರೂ ಈ ದೇವಸ್ಥಾನನ ವಿಸಿಟ್ ಮಾಡಿದರೆ ಕಾಮೆಂಟ್ ಮಾಡಿ. ಫೇಮಸ್ ಅಂತಲೇ ಹೇಳ್ಬೋದು. ಕರ್ಗ ಎಲ್ಲ ಮಾಡ್ತಾರೆ ವರ್ಷಕ್ಕೊಂದು ಸಲ ಇಲ್ಲೆಲ್ಲ. ಆ್ಯಂಡ್ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು, ಎಂಟ್ರೆನ್ಸಲ್ಲಿ ಈ ಥರ ದೇವರಿತ್ತು. ಆ ದೇವ್ರಿಗೆ ಕೈ ಮುಕ್ಕೊಂಡು ಇಲ್ಲಿ ಒಬ್ಬರು ಕೋಳಿ ಕುಯ್ತಾಯಿದ್ರು. ಅದನ್ನು ಕೂಡ ನೋಡಿಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಪೂಜಾರಿ ಯಾರೂ ಇರಲ್ಲ. ನಾವೇನೇ ಹೋಗಿ ಊದ್ಗಡ್ಡಿ, ಕರ್ಪೂರ ಏನೇನು ಪೂಜೆ ಸಾಮಾನು ತಂದಿರ್ತೀವಲ್ವ, ಅಲ್ಲೇ ಪೂಜೆ ಮಾಡಿಕೊಂಡು ಬರಬೇಕಿತ್ತು. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ನಾನು, ನಮ್ಮಮ್ಮ, ಆಂಟಿ, ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ವಿ. ಆ್ಯಂಡ್ ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಎಲ್ಲ ನಾವು ಪ್ರದಕ್ಷಿಣೆ ಆಗ್ತಾಯಿದ್ವಿ. ನೋಡ್ತಾ ಇರ್ಬೋದು, ಆದಿಶಕ್ತಿ ಅಮ್ಮ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಇತ್ತು. ಇದು ಬಂದು ದೇವಸ್ಥಾನದ ಸ್ಟ್ರಕ್ಚರು ಯಾವ ರೀತಿ ಇದೆ ಅಂತ ಒಂದು ಮ್ಯಾಗ್ಝಿನ್ ಥರ ಇತ್ತು. ಅದನ್ನು ಕೂಡ ನೋಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಎಲ್ಲರೂ ಕೂಡ. ಸ್ವಲ್ಪ ಕೆರೆ ಎಲ್ಲ ಇತ್ತಲ್ವ, ಅಲ್ಲೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಕೂತಿದ್ವಿ. ಆ್ಯಂಡ್ ಎಲ್ಲ ಕೂತಿದ್ದೆಲ್ಲ ಆಯಿತು. ಇನ್ನೊಂದು ಅತ್ತೆ ಮನೆಗೆ ಹೋಗಬೇಕಿತ್ತು. ಹಂಗಾಗಿ ನಾವು ಬೇಗ ಅಲ್ಲಿಂದ ಹೊರಟ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. 12:30 ಅಂದರೆ ಈಗಿನ ಬೇಸಿಗೆಗಾಲದಲ್ಲಿ ತುಂಬ ಬಿಸಿಲಿರುತ್ತಲ್ವ, ಹಾಗಾಗಿ ತುಂಬ ಜನ ಕೋಳಿ ಎಲ್ಲ ಕುಯ್ಕೊಂಡು ಹೋಗ್ತಾಯಿದ್ರು ಅವತ್ತು. ಟ್ಯೂಸ್ಡೇ ಆಗಿದ್ದರಿಂದ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಟ್ವಿ. ಬಟ್ ಮತ್ತೆ ಮನೆಯೇ ಮಿಸ್ ಆಗಿಬಿಟ್ಟಿತ್ತು. ನಾವೆಲ್ಲ ಸಾಕಾಗೋಯ್ತು. ರೋಡ್ ಮಿಸ್ ಆಗಿಬಿಟ್ಟಿದ್ದೀವಿ ನಾವು. ಯಾರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಪ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಹ್ಯಾವ್ ಎ ಗುಡ್ ಡೇ.